ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂಥ ಹಣ್ಣು ಹಂಪಲಿಂದ ನಾವು ಅನೇಕ ಕಾಯಿಲೆಗಳನ್ನು ಕಡಿಮೆ ಮಾಡ್ಕೋಬೋದು, ತೊಲಗಿಸ್ಬೋದು. ಅದು ನಾವೇನು ಮಾಡ್ತಾಯಿದ್ದೀವಿ, ರೆಡಿಮೇಡ್ಗೆ ಹೋಗ್ಬಿಟ್ಟು ಅವ್ರು ಕೊಡುವ ಆ ಜ್ಯೂಸು ಈ ಜ್ಯೂಸ್ ಅಂತ ಕುಡಿದು ಬಜಾರಲ್ಲಿ ಪ್ರಿಸರ್ವೇಷನ್ ಹಾಕಿರ್ತಾರೆ. ಆ ಒಂದು ಬಾಟಲ್ ಕೂಡ ಇರುವಂತಹ ಜ್ಯೂಸ್ಲಿ ಕುಡಿದು ನಮ್ಮ ಕಿಡ್ನಿಲೆಲ್ಲ ಹಾಳು ಮಾಡ್ಕೊತಾ ಇದ್ದೀವಿ ನೋಡಿ. ಇದು ಮೂಸಂಬಿ ಅಂತಾರೆ, ಕಿತ್ಲೆ ಹಣ್ಣು ಅಂತಾರೆ, ಆಯಾ ಪ್ರಾಂತ್ಯಗಳಲ್ಲಿ ಕರೆಯುವಂತಹ ನಾನಾ ರೀತಿಯ ಹೆಸರುಗಳು. ಇದರಲ್ಲಿ ವಿಟಮಿನ್ ಎ ಇದೆ, ಬಿ ಇದೆ ಮತ್ತು ಸಿ ಇದೆ. ಇದು ಬಹಳ ಮುಖ್ಯ ನಮಗೆ. ಇದು ಸೌಂದರ್ಯವರ್ಧಕ, ಇದು ಪೌಷ್ಟಿಕ ಬೆಳವಣಿಗೆಯನ್ನು ಜಾಸ್ತಿ ಮಾಡ್ತದೆ. ಜೀರ್ಣಶಕ್ತಿಗೆ ಭಾರಿ ಸಹಕಾರಿಯಾಗುತ್ತೆ. ಹೃದಯಕ್ಕೆ ಭಾರಿ ಒಳ್ಳೆಯದು. ಮತ್ತು ಅನೇಕ ರೀತಿಯ ಶಕ್ತಿಯನ್ನು ಕೊಡುವ ಶಕ್ತಿ ಇದಕ್ಕಿದೆ. ನಮ್ಮ ದೇಹಕ್ಕೆ ಶಕ್ತಿ ಕೊಡ್ತದೆ. ಇದು ದುರ್ಬಲ ಇರುವಂಥವ್ರನ್ನ ಬಲವಾಗಿ ಕೊಡುವಂತಹ ಶಕ್ತಿ ಇದಕ್ಕಿದೆ. ಬಲವನ್ನು ವೃದ್ಧಿಪಡಿಸುತ್ತೆ. ಇದರ ಸಿಪ್ಪೆ ಸಹ ಬಿಸಾಕಂಗಿಲ್ಲ. ಆ ಸಿಪ್ಪೆ ಸಹ ನಾವು ಒಣಗಿಸಿ ಚೂರ್ಣ ಮಾಡಿಕೊಂಡು ಅದು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಸೌಂದರ್ಯಕ್ಕೆ ಭಾರಿ ಅನುಕೂಲಕರವಾಗುತ್ತೆ. ಇದು ರಕ್ತವನ್ನು ಕ್ಲೀನ್ ಮಾಡಿ ಮತ್ತು ಶಕ್ತಿಯನ್ನು ವೃದ್ಧಿ ಮಾಡೋ ಶಕ್ತಿ ಇದಕ್ಕಿದೆ. ಕಡಿಮೆ ಕ್ಯಾಲೋರೀಸ್ ಇರ್ತದೆ. ನಮ್ಮ ಬಾಡಿ ವೆಯ್ಟನ್ನು ಕಡಿಮೆ ಮಾಡಿಸುವ ಶಕ್ತಿ ಇದಕ್ಕಿದೆ. ಕಣ್ಣುಗೊಳ್ಳೆಯದು. ಇಂತಹ ಔಷಧಿಯುಳ್ಳ ಎಲ್ಲ ವಿಟಮಿನ್ಸ್ ನಮ್ಮ ಈ ಒಂದು ಮೂಸಂಬಿಯಲ್ಲಿರೋದ್ರಿಂದ, ಮತ್ತು ಇದು ಬೀಜನೂ ಸಹ ಅಷ್ಟೇ ಬಿಸಾಕಂಗಿಲ್ಲ. ಆ ಬೀಜವನ್ನು ಕಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಅರೆದುಬಿಟ್ಟು ತಲೆಗೆ ಅಪ್ಲೈ ಡೆಂಡ್ರಫ್ ಹೋಗುತ್ತೆ. ಇಂತಹ ರಸಾಯನ ಇರುವಂತಹ ಈ ಒಂದು ಮೂಸಂಬಿನ ನಾವು ಸೇವನೆ ಮಾಡೋದರಿಂದ ಶಕ್ತಿ ಎಲ್ಲ ರೀತಿಯಲ್ಲೂ ನಮಗೆ ಸಿಗುತ್ತೆ. ಸ್ನೇಹಿತರೆ, ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಬೇಕು, ನೋಡಲಿ, ಮಾಡಿಕೊಳ್ಳಿ. ನಮಸ್ಕಾರ.